ಭಾರತೀಯ ಜನತಾ ಪಕ್ಷ ಸೋಮವಾರವಷ್ಟೇ ತನ್ನ ಹೊಸ ರಾಷ್ಟ್ರೀಯ ತಂಡವನ್ನ ಅನೌನ್ಸ್ ಮಾಡಿದೆ. ಪಕ್ಷದ ಅಧ್ಯಕ್ಷ ನಿತಿನ್ ನವೀನ್ ನೇತೃತ್ವದ ಹೊಸ ತಂಡದಲ್ಲಿ ಹಲವಾರು ಹೊಸ ಮುಖಗಳಿಗೆ ಜವಾಬ್ದಾರಿಯನ್ನ ಕೊಡಲಾಗಿದೆ. ಒಟ್ಟು ಪದಾಧಿಕಾರಿಗಳ ಸಂಖ್ಯೆಯಲ್ಲಿ 51 ಹೊಸ ಹೆಸರುಗಳು ಕೂಡ ಸೇರ್ಕೊಂಡಿವೆ. ಪಕ್ಷದ ಒಳಗಡೆ ಅನುಭವ ಹಾಗೆ ಯುವ ನಾಯಕತ್ವದ ಮಧ್ಯೆ ಸಮತೋಲನವನ್ನ ಸಾಧಿಸುವುದಕ್ಕೆ ಪಕ್ಷ ಟ್ರೈ ಮಾಡ್ತಾ ಇದೆ. ಇದರ ಮಧ್ಯೆ ಹೆಚ್ಚು ಚರ್ಚಿಸಲ್ಪಟ್ಟ ವಿಷಯ ಏನಪ್ಪಾ ಅಂತಂದ್ರೆ ಅದು ಭಾರತೀಯ ಜನತಾ ಯುವ ಮೋರ್ಚಾದ ಹೊಸ ಅಧ್ಯಕ್ಷರು. ಗುಜರಾತ್ನ ವಡೋದರಾದ ಬಿಜೆಪಿ ಸಂಸದ ಡಾಕ್ಟರ್ ಹೇಮಾಂಗ್ ಜೋಶಿ ಅವರನ್ನ ಬಿಜೆಪಿಯ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಆ ಮೂಲಕ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಗೇಟ್ ಪಾಸ್ ಅನ್ನ ಕೊಟ್ಟಿದ್ದಾರೆ. ಹೇಮಾಂಗ್ ಜೋಶಿ ಜನವರಿ 31, 1991ರಂದು ಗುಜರಾತ್ನ ಪೋರ್ಬಂದರ್ನಲ್ಲಿ ಹುಟ್ಟಿದ್ದು. 2024ರ ಲೋಕಸಭಾ ಎಲೆಕ್ಷನ್ನಲ್ಲಿ ಬಿಜೆಪಿ ಟಿಕೆಟ್ನಲ್ಲಿ ವಡೋದರಾ ಸ್ಥಾನವನ್ನ ಗೆಲ್ಲುವ ಮೂಲಕ ಫಸ್ಟ್ ಟೈಮ್ ಸಂಸತ್ಗೆ ಎಂಟ್ರಿ ಕೊಟ್ಟರು. 35ನೇ ವಯಸ್ಸಿನಲ್ಲಿ ಅವರಿಗೆ ಪಕ್ಷದ ಯುವ ಸಂಘಟನೆಯ ರಾಷ್ಟ್ರೀಯ ಜವಾಬ್ದಾರಿಯನ್ನ ಕೊಡಲಾಗಿದೆ. ಹೇಮಾಂಗ್ ಜೋಶಿ ಅವರಿಗೆ ವಡೋದರಾದೊಂದಿಗೆ ಒಂದೊಳ್ಳೆ ಸಂಬಂಧ ಇದೆ. ದೀರ್ಘ ಸಂಬಂಧ ಇದೆ. ಅವರು ಮಹಾರಾಜ್ ಸಯಾಜಿರಾವ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದ್ದು ನಂತರ ಸ್ಥಳೀಯ ರಾಜಕೀಯದಲ್ಲಿ ಆಕ್ಟಿವ್ ಆದ್ರು. ಜನವರಿ 2022ರಲ್ಲಿ ಅವರನ್ನ ವಡೋದರಾ ಮುನ್ಸಿಪಲ್ ಕಾರ್ಪೊರೇಷನ್ನ ಶಾಲಾ ಸಮಿತಿಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಇದಾದ ಮೇಲೆ ಅವರ ರಾಜಕೀಯ ಜೀವನ ವೇಗವಾಗಿ ಪ್ರಗತಿಯತ್ತ ಸಾಕ್ತು. 2024ರಲ್ಲಿ ವಡೋದರಾದಿಂದ ಲೋಕಸಭಾ ಎಲೆಕ್ಷನ್ನಲ್ಲಿ ಕಣಕ್ಕಿಳಿದ್ರು. ಆ ಮೂಲಕ ಗೆದ್ದು ಸಂಸತ್ಗೆ ಎಂಟ್ರಿ ಕೊಟ್ರು. ದೇಶಾದ್ಯಂತ ಯುವಕರನ್ನ ಬಿಜೆಪಿ ಜೊತೆ ಸಂಪರ್ಕ ಮಾಡೋ ಮಹತ್ವದ ಜವಾಬ್ದಾರಿಯನ್ನ ಹೇಮಾಂಗ್ ಜೋಶಿಗೆ ಈಗ ಕೊಡಲಾಗಿದೆ. ಪಕ್ಷದ ಒಳಗಡೆ ಅವರು ಸಂಘಟನಾ ಕೆಲಸದ ಬಗ್ಗೆ ತೀವ್ರವಾದ ತಿಳುವಳಿಕೆಯನ್ನು ಹೊಂದಿರೋ ಯುವ ನಾಯಕ ಅಂತಾನೆ ಫೇಮಸ್. ಗುಜರಾತಿ, ಹಿಂದಿ ಮತ್ತು ಇಂಗ್ಲಿಷ್ ಮಾತಾಡ್ತಾರೆ. ಹಾಗೆ ಡಿಜಿಟಲ್ ಮಾಧ್ಯಮದ ಬಳಕೆಯಲ್ಲಿ ಆಕ್ಟಿವ್ ಆಗಿರ್ತಾರೆ. ರಾಜಕೀಯ ಪಕ್ಷಗಳು ಯುವ ಜನರಲ್ಲಿ, ವಿಶೇಷವಾಗಿ ಹೊಸ ಪೀಳಿಗೆಯ ಮತದಾರರಲ್ಲಿ ತಮ್ಮ ವ್ಯಾಪ್ತಿಯನ್ನ ವೃದ್ಧಿಸುವತ್ತ ಗಮನ ಹರಿಸ್ತಾ ಇರೋ ಟೈಮ್ನಲ್ಲಿ ಅವರಿಗೆ ಜವಾಬ್ದಾರಿಯನ್ನ ಕೊಡಲಾಗಿದೆ. ಬಿಜೆಪಿಯ ಹೊಸ ತಂಡದಲ್ಲಿ ಹೊಸ ಮುಖಗಳು ಕೂಡ ಸೇರ್ಕೊಂಡಿದ್ದು 40 ವರ್ಷದೊಳಗಿನ 6 ನಾಯಕರು ಹೊಸ ತಂಡದ ಭಾಗವಾಗಿದ್ದಾರೆ. ಇಲ್ಲಿ ಪ್ರಮುಖವಾದಂತ ಪ್ರಶ್ನೆ, ಓಕೆ ಇವರಿಗೆ ಅರ್ಹತೆ ಇದೆ, ಸೆಲೆಕ್ಟ್ ಮಾಡಿದ್ರು, ಇವರನ್ನ ನೇಮಕ ಮಾಡಿದ್ರು, ಬಟ್ ಇಲ್ಲಿ ತೇಜಸ್ವಿ ಸೂರ್ಯ ಅವರನ್ನ ಯಾಕೆ ಬದಲಾಯಿಸಿದ್ರು ಆ ಸ್ಥಾನದಿಂದ ಅನ್ನೋ ಪ್ರಶ್ನೆ. ತೇಜಸ್ವಿ ಸೂರ್ಯ ಅವರ ಸ್ಥಾನವನ್ನ ಈಗ ಹೇಮಾಂಗ್ ಜೋಶಿ ವಹಿಸಿಕೊಂಡಿದ್ದಾರೆ. ತೇಜಸ್ವಿ ಸೂರ್ಯ ಅವರು 2020ರಿಂದ ಬಿಜೆಪಿಯ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು. ಆ ಸಮಯದಲ್ಲಿ ದೇಶದ ಅತ್ಯಂತ ಕಿರಿಯ ಬಿಜೆವೈಎಂ ಅಧ್ಯಕ್ಷ ಅನ್ನೋ ಹೆಗ್ಗಳಿಕೆಗೂ ಗುರಿಯಾಗಿದ್ರು. ಆದರೆ ತೇಜಸ್ವಿ ಸೂರ್ಯ ತಮ್ಮ ಅಧಿಕಾರದ ಅವಧಿಯಲ್ಲಿ ಹೇಳಿಕೊಳ್ಳುವಂತಹ ಗಮನಾರ್ಹ ಕೆಲಸ ಮಾಡಿಲ್ಲ. ಹೀಗಾಗಿ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಹೈಕಮಾಂಡ್ಗೂ ಇವರ ಕಾರ್ಯವೈಖರಿಯ ಬಗ್ಗೆ ಅಷ್ಟೊಂದು ಸಮಾಧಾನ ಇಲ್ಲ ಅಂತ ಹೇಳಲಾಗ್ತಿದೆ. ಹೀಗಾಗಿ ಅವರ ಅಧಿಕಾರಾವಧಿಯ ನಂತರ ಪಕ್ಷ ಈಗ ಯುವ ಮೋರ್ಚಾದ ಜವಾಬ್ದಾರಿಯನ್ನ ಗುಜರಾತ್ ಸಂಸದರಿಗೆ ಹಸ್ತಾಂತರಿಸಿದೆ. ಹೇಮಾಂಗ್ ಜೋಶಿ ಅವರ ನೇಮಕಾತಿಯ ನಂತರ ಪಕ್ಷದ ನಾಯಕತ್ವ ಯುವ ಮೋರ್ಚಾ ಕಾರ್ಯಕರ್ತರಿಗೆ ಹೊಸ ಹುರುಪನ್ನ ತಂದಿದೆ. ಇದರ ಮಧ್ಯೆ ತನಗೆ ಪಕ್ಷ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟ ಬಿಜೆಪಿ ನಾಯಕರಿಗೆ ತೇಜಸ್ವಿ ಸೂರ್ಯ ಅವರು ಕೃತಜ್ಞತೆಯನ್ನು ಕೂಡ ಸಲ್ಲಿಸಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಗಳು ಹಾಗೆ 2029ರ ಲೋಕಸಭಾ ಚುನಾವಣೆಗಳಿಗೆ ಸಿದ್ಧತೆಗಳನ್ನ ಬಲಪಡಿಸಿಕೊಳ್ಳುವುದಕ್ಕೆ ಬಿಜೆಪಿ ಈ ಹೊಸ ತಂಡದ ಪ್ರಮುಖ ಉದ್ದೇಶ ಆಗಿರುವುದು. ಅನುಭವಿ ನಾಯಕರ ಜೊತೆಗೆ ಹೊಸ ಮುಖಗಳಿಗೂ ಹೊಸ ತಂಡದಲ್ಲಿ ಮಹತ್ವದ ಜವಾಬ್ದಾರಿಗಳನ್ನ ಕೊಡಲಾಗಿದೆ. ಹೇಮಾಂಗ್ ಜೋಶಿ ಅವರ ನೇಮಕವನ್ನ ಕೂಡ ಬದಲಾವಣೆಯ ಭಾಗ ಅಂತಾನೆ ಪರಿಗಣಿಸಲಾಗ್ತಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.